ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 41ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 41. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಅನುವಾದ: ಯೋಗ ಭ್ರಷ್ಟನಾದ ಪುರುಷನು ಪುಣ್ಯವಂತರುಗಳ ಲೋಕಗಳನ್ನು ಅರ್ಥಾತ್ ಸ್ವರ್ಗಾದಿ ಉತ್ತಮವಾದ ಲೋಕಗಳನ್ನು ಪ್ರಾಪ್ತ ಮಾಡಿಕೊಂಡು ಅವುಗಳಲ್ಲಿ ಬಹಳ ವರ್ಷಗಳವರೆಗೆ ವಾಸ ಮಾಡಿದ ನಂತರ ಶುದ್ಧವಾದ ಆಚರಣೆ ಮಾಡುವ ಶ್ರೀಮಂತ ಪುರುಷರ ಮನೆಯಲ್ಲಿ ಜನ್ಮವೆತ್ತುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯೋಗ ಭ್ರಷ್ಟರಾದಂತಹ ಮನುಷ್ಯರಿಗೆ ದುರ್ಗತಿ ಆಗೋದಿಲ್ಲ ಅಂತನ್ಬಿಟ್ಟು ಹೇಳ್ದ ಅಲ್ವಾ. ಮತ್ತು ಅವ್ರ ಗತಿ ಏನಾಗುತ್ತೆ ಅನ್ನುವಂಥ ಒಂದು ಆಸಕ್ತಿ, ತಿಳ್ಕೊಳ್ಳುವಂಥ ಆಸಕ್ತಿ ನಮಗೆ ಬರುತ್ತೆ. ಅದಕ್ಕೋಸ್ಕರ ಈಗ ಉತ್ತರವನ್ನು ಕೊಡ್ತಾ ಇದ್ದಾನೆ ಭಗವಂತ. ಏನ್ ಹೇಳ್ತಾನೆ ಅಂತಂದ್ರೆ, ಯೋಗ ಭ್ರಷ್ಟನಾಗಿರುವಂತಹ ಮನುಷ್ಯರು ಪುಣ್ಯವಂತರ ಲೋಕಗಳನ್ನ ಅಂತಂದ್ರೆ ಈ ಒಂದು ಭೂಲೋಕದಿಂದ ಮೇಲ್ಗಡೆ ಇರುವಂತಹ ಲೋಕಗಳು, ಅದೆಲ್ಲ ಪುಣ್ಯ ಲೋಕಗಳು, ಸ್ವರ್ಗಾದಿ ಉತ್ತಮ ಲೋಕಗಳನ್ನ ಪ್ರಾಪ್ತಿ ಮಾಡಿಕೊಂಡು ಅದರಲ್ಲಿ ಬೇಕಾದಷ್ಟು ವರ್ಷಗಳ ತನಕ ವಾಸ ಮಾಡಿದ ಮೇಲೆ ಶುದ್ಧವಾದ ಆಚರಣೆ ಮಾಡುವಂತಹ ಶ್ರೀಮಂತ ಪುರುಷರ ಮನೆಯಲ್ಲಿ ಅವನ್ ಜನ್ಮ ತಗೊಳ್ತಾನೆ. ಈಗ ನಾವು ಸಾಧನೆಯನ್ನ ಮಾಡ್ತಾ 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 ಕೊನೆಗಳಿಗೆ ನಾವು ಮೃತ್ಯುವಿನ ಸಮಯದಲ್ಲಿ ಅಕಸ್ಮಾತು ನಮ್ಮ ಮನಸ್ಸಲ್ಲಿ ಭಗವಂತನ ಚಿಂತನೆ ಇಲ್ಲದೆ ಬೇರೆ ಇಂದ್ರಿಯಗಳಲ್ಲಿ ಆಸಕ್ತಿನೋ ಅಥವಾ ಇನ್ನೇನೋ ಒಂದು ಆಗಿ ನಾವು ಭಗವಂತನ ಚಿಂತನೆಯನ್ನ ಸಾಧನೆಯನ್ನ ಬಿಟ್ಬಿಟ್ರು ಕೂಡ ಅಂಥವ್ರಿಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಅಂದ್ರೆ ಏನು, ಅವನು ಯೋಗ ಭ್ರಷ್ಟನಾಗಿದ್ರೂ ಕೂಡ ಅವನಿಗೆ ಒಳ್ಳೆ ಲೋಕಗಳು, ಪುಣ್ಯ ಲೋಕಗಳು ಸಿಗುತ್ತೆ. ಅಲ್ಲಿದ್ದು ಅವನಿಗೆ ಭೌತಿಕ ಆಸೆಗಳಿರುತ್ತಲ್ಲ ಅದನ್ನೆಲ್ಲ ಈಡೇರಿಸ್ಕೊಂಡು ಅವನು ಮತ್ತೆ ಈ ಭೂಲೋಕದಲ್ಲಿ ಒಬ್ಬ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ ಅಂತನ್ಬಿಟ್ಟು, ಅದು ಏನು ಶುದ್ಧವಾದ ಆಚರಣೆ ಮಾಡುವಂತ ಶ್ರೀಮಂತರ ಮನೆಯಲ್ಲಿ ಅವನಿಗೆ ಸ್ಥಳ ಸಿಗತ್ತೆ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈ ಐಹಿಕ ಪ್ರಪಂಚದಿಂದ ದೂರ ಬರಬೇಕು ಅನ್ನುವಂತಹ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇರ್ತೀವಲ್ವಾ, ಆಗ ದಾರಿ ತಪ್ಪಿದ್ರು ಕೂಡ ಅದರಿಂದ ನಮಗೆ ಏನು ಕೆಟ್ಟದ್ದು ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಯಾರನ್ನ ಯೋಗ ಭ್ರಷ್ಟ ಅಂತ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಜ್ಞಾನ ಯೋಗ, ಭಕ್ತಿ ಯೋಗ ಮತ್ತೆ ಧ್ಯಾನ ಯೋಗ, ಕರ್ಮಯೋಗ ಈ ರೀತಿಯ ಸಾಧನೆಗಳನ್ನ ಮಾಡುವಂತ ಮನುಷ್ಯನ ಮನಸ್ಸು ವಿಕ್ಷೇಪಾದಿ ದೋಷಗಳಿಂದ ಅಥವಾ ವಿಷಯಾಸಕ್ತಿಗಳಲ್ಲಿ ಆಸಕ್ತಿ ಬರೋದ್ರಿಂದ ಮತ್ತೆ ರೋಗ ಈ ಕಾರಣದಿಂದ ಕೊನೆ ಕಾಲದಲ್ಲಿ ಲಕ್ಷ್ಯದಿಂದ ವಿಚಲಿತವಾಗುತ್ತೋ. ಅಂದ್ರೆ ಅರ್ಥ ಏನು, ಈಗ ಸಾಧನೆ ಮಾಡ್ತಿರ್ತಾನೆ, ಅದು ಜ್ಞಾನ ಯೋಗದ ಸಾಧನೆನೇ ಆಗಿರಬಹುದು, ಭಕ್ತಿ ಯೋಗದ ಸಾಧನೆನೇ ಆಗಿರ್ಬೋದು, ಧ್ಯಾನ ಯೋಗದ ಸಾಧನೆ ಆಗಿರ್ಬೋದು, ಅಥವಾ ಕರ್ಮಯೋಗದ ಸಾಧನೆ ಆಗಿರ್ಬೋದು. ಮಾಡ್ಬೇಕಾದ್ರೆ ಮನಸ್ಸು ಏನೋ ಒಂದು ತೊಂದರೆಗೊಳಗಾಗಿನೋ ಅಥವಾ ಅದು ಚಂಚಲತೆಯಿಂದನೋ ಅಥವಾ ಏನಾದ್ರೂ ನೋವಾಗಿ ಅಥವಾ ಇನ್ನೇನೋ ಬೇರೆದೇ ಆಗಿರ್ಬೋದು, ವಿಷಯಾಸಕ್ತಿಗಳಲ್ಲಿ ಅದಕ್ಕೆ ಆಸಕ್ತಿ ಬಂದಾದ್ರೂ ಆಗಿರ್ಬೋದು, ಅಥವಾ ಶರೀರದಲ್ಲಿ ರೋಗ ಇದ್ದಾಗ್ಲೂ ನಾವು ಭಗವಂತನನ್ನ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಅಂತ್ಯಕಾಲದಲ್ಲಿ ನಮ್ಮ ಲಕ್ಷ್ಯದಿಂದ ವಿಚಲಿತವಾಗುತ್ತಲ್ಲ ಮನಸ್ಸು, ಅಂಥವನನ್ನ ಯೋಗಭ್ರಷ್ಟ ಅಂತ ಹೇಳ್ತಾರೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯೋಗ ಭ್ರಷ್ಟನಾದಂತಹ ಮನುಷ್ಯ ಪುಣ್ಯವಂತರ ಲೋಕಗಳನ್ನ ಪಡ್ಕೊಳ್ತಾನೆ ಮತ್ತೆ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಇದರಿಂದ ಅವನಿಗೆ ನರಕಾದಿ ಲೋಕಗಳು ಮತ್ತೆ ನೀಚ ಯೋನಿಗಳು ಪ್ರಾಪ್ತವಾಗೋದಿಲ್ಲ. ಅಂದ್ರೆ ಈಗ ಅವನು ಇಂಥವ್ರ ಮನೆಯಲ್ಲೇ ಹುಡ್ತಾನೆ ಅನ್ನೋದನ್ನ ಅವರು ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ, ಇದೇ ಸಿಗುತ್ತೆ ಅವನಿಗೆ ಅಂತ. ಸೊ ನರಕಗಳು ಮತ್ತೆ ಇನ್ನೂ ಕೆಳಗಡೆ ಇರುವಂತಹ ಯೋನಿಗಳೆಲ್ಲ ಅವನು ಹುಟ್ಟೋದಿಲ್ಲ. ಆದ್ರೆ ಪುಣ್ಯವಂತರ ಸ್ವರ್ಗಾದಿ ಲೋಕಗಳಲ್ಲಿ ಮತ್ತೆ ಈ ಸಾಹುಕಾರ ಮನೆಗಳಲ್ಲಿ ಭೋಗ ಸಾಮಗ್ರಿಗಳೆಲ್ಲ ಹೆಚ್ಚಾಗಿರುತ್ತೆ ಅಲ್ವಾ. ಅವ್ರಿಗೆ ಏನೇನ್ ಬೇಕೋ ಎಲ್ಲಾ ರೀತಿಯ ಫೆಸಿಲಿಟಿಗಳು ಇರುತ್ತೆ. ಈ ಕಾರಣದಿಂದ ಭೋಗಗಳಲ್ಲಿ ಅವನು ಮತ್ತೆ ಆಸಕ್ತನಾಗಿ ಭೋಗಗಳ ಪ್ರಾಪ್ತಿಗೋಸ್ಕರನೇ ಅವನು ಮುಂದುವರಿತ ಪಾಪಕರ್ಮಗಳಲ್ಲಿ ಅವನು ತೊಡಗುವಂತ ಸಂಭವ ಇದೆ ಅನ್ನೋದು ಸ್ಪಷ್ಟವಾಗುತ್ತಿಲ್ಲಿ.
ಯಾಕೆ ಅಂದರೆ ಅವನು ಹುಟ್ಟಿರೋದೇ ಅಂಥವ್ರ ಮನೆಯಲ್ಲಿ. ಸೊ ಅವನಿಗೆಲ್ಲ ರೀತಿಯ ಸೌಕರ್ಯಗಳು ಇರುತ್ತೆ, ಭೋಗಗಳು ಹೆಚ್ಚಾಗಿರುತ್ತೆ. ಇನ್ನೂ ಭೋಗಾಸಕ್ತಿ ಅವನಲ್ಲಿ ಹೆಚ್ಚಾಗಿ ಅವನು ಪಾಪ ಕಾರ್ಯಗಳನ್ನು ಮಾಡುವಂಥ ಸಂಭವ ಇರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಒಂದು ವೇಳೆ ಹೀಗಾಗೋದಾದರೆ ಈ ಎರಡೂ ಗತಿಗಳು ಅಂದರೆ ಸಾಹುಕಾರ ಮನೆಯಲ್ಲಿ ಹುಟ್ಟೋದು ಮತ್ತೆ ಸ್ವರ್ಗಾದಿ ಲೋಕಗಳು ಸಿಗೋದು, ಈ ಎರಡೂ ಗತಿಗಳು ಕೂಡ ಪರಿಣಾಮದಲ್ಲಿ ಅವನ ಪತನಕ್ಕೆ ಕಾರಣ ಆಗುತ್ತಲ್ವಾ. ಅದಕ್ಕೋಸ್ಕರ ಈ ಪ್ರಕರಾಂತರದಿಂದ ಅಂದ್ರೆ ಈ ರೀತಿ ನಡೆಯೋದ್ರಿಂದ ಇದು ಕೂಡ ದುರ್ಗತಿನೇ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೇಳ್ತಾ ಇರೋದು ನಮ್ಗೆ ಅರ್ಥ ಆಯ್ತಾ? ಈಗ ಯೋಗ ಭ್ರಷ್ಟನಾಗಿರುವಂಥವನು ಪುಣ್ಯವಂತರ ಲೋಕಗಳನ್ನ ಪಡ್ಕೊಳ್ತಾನೆ, ಇಲ್ಲಾಂದ್ರೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ ಅಂತ ಹೇಳಿದಾರಲ್ಲ. ಎರಡೂ ಕೂಡ ನಮ್ಮನ್ನ ಭೋಗದಲ್ಲಿ ಮುಳುಗಿಸುವಂಥದ್ದೇ, ಅಥವಾ ನಮ್ಮಲ್ಲಿರುವಂಥ ಭೋಗ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದು. ಆ ರೀತಿ ಇದ್ಮೇಲೆ ಅವನು ಅದರಲ್ಲೇ ಮುಳುಗಿ ಮತ್ತೆ ಅವನು ಭೋಗಾಸಕ್ತಿಯಲ್ಲೇ ಮುಳುಗಿ 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 ಅವನ ಪತನಕ್ಕೆ ಅದು ಕಾರಣವಾಗೋದಿಲ್ವಾ? ಹಾಗಾದ್ಮೇಲೆ ಇದೆರಡು ದುರ್ಗತಿನೇ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.